ಹೆಸರು ಶ್ರೀನಿವಾಸ್ ಬಹಾದೂರ್ ಅಂತ. ನನ್ನ ಶ್ರೀಮತಿಯವರ ಹೆಸರು ಭ್ರಮರಾ ಬಹಾದೂರ್ ಅಂತ. ಮೂಲತಃ ನಾವು ಮೈಸೂರಿನವರು. ಇಲ್ಲಿ ವ್ಯಾಸಂಗ ಎಲ್ಲ ಮುಗಿಸಿದ ಮೇಲೆ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದ್ವಿ. ನಂತರ 35 ವರ್ಷಗಳ ಕಾಲ ಸರ್ಕಾರಿ ಸೇವೆ ಎಲ್ಲ ಮುಗಿದಾದ ಮೇಲೆ ನಂತರ ನಾವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಎಂಟ್ರಾಗಿ ಡಾಕ್ಟರ್ ಪ್ರಭುದೇವರವರು ರಚಿಸಿದ ಮೂಲ ಕೃತಿ ಯೋಲೋ ಅನ್ನೋ ಒಂದು ಬುಕ್ಕನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿದ್ವಿ. ಒಂದು ಬದುಕು ಒಮ್ಮೆ ಮಾತ್ರ ಅಂತ. ಅದು ಈ ದಿನ ಪ್ರಕಟಣೆ ಆಯಿತು. ಈ ಪ್ರಕಟಣೆ ಆಗಿ ಮೂಲ ವ್ಯಕ್ತಿ ಅಂತಂದ್ರೆ MGR ಅರಸರು ಅವರು. ಇದಕ್ಕೆ ಬಹಳಷ್ಟು ಶ್ರದ್ಧೆ ವಹಿಸಿ ಈ ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ಈ ಪುಸ್ತಕವು ಸಾಮಾನ್ಯ ಮನುಷ್ಯರಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ಇದು ಆರೋಗ್ಯದ ಸಾಮಾಜಿಕ ಆರೋಗ್ಯ ಹಾಗೂ ದೈನಂದಿನ ಚಟುವಟಿಕೆಗಳಲ್ಲಿ ಈ ತರ ಎಲ್ಲಾ ಕ್ಷೇತ್ರಗಳಲ್ಲೂ ಅನುಕೂಲ ಆಗುವಂತಹ ಕೃತಿಗಳಿದೆ. ಇದನ್ನ ಕಾಮನ್ ಮ್ಯಾನ್ ಅಥವಾ ಸಾಮಾನ್ಯ ಜನರು ಇದು ಓದಿ ಅರ್ಥ ಮಾಡ್ಕೊಂಡ್ರೆ ಅವರ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ, ಅವ್ರು ಸಂತೋಷವಾಗಿ ಇರ್ತಾರೆ. ಧನ್ಯವಾದಗಳು. ಈ ಅನುವಾದ ಕಾರ್ಯ ಮಾಡಬೇಕಾದ್ರೆ ಹೆಸರು ಭ್ರಮರಾ ಬಹದ್ದೂರ್ ಅಂತ. ನಾನು ಕಾಲೇಜಿನಲ್ಲಿ 35 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ. ಮಾಡಿ ಪ್ರೊಫೆಸರ್ ಆಗಿ ರಿಟೈರ್ ಆಗಿ ಸುಮಾರು 18 ವರ್ಷಗಳಾಯ್ತು. ಅವಾಗಿಂದ ಏನು ಅಂತ ಕೆಲಸ ಮಾಡಿರ್ಲಿಲ್ಲ. ಈಗ ಡಾಕ್ಟರ್ ಯುಗಾಚಾರ್ಯ MGR ಅರಸರವರ ಕೃಪೆಯಿಂದ ನಾನು ಹೊರಗಡೆ ಬಂದು ಈ ಒಂದು ಅನುವಾದ ಕಾರ್ಯವನ್ನ ಪ್ರಾರಂಭ ಮಾಡಿದ್ದೀವಿ. ನೋಡೋಣ, ಇನ್ನು ಮುಂದೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ. ಅದಕ್ಕೆ ಪ್ರೇರಣೆ, ಅದಕ್ಕೆ ಪ್ರೋತ್ಸಾಹ ಎಲ್ಲ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅದನ್ನ ಮುಂದುವರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಅನುವಾದ ಮಾಡೋ ಟೈಮಲ್ಲಿ ಸ್ವಲ್ಪ ಕೆಲವರಿಂದ ಅದರ ಬಗ್ಗೆ ಟೀಕೆನೂ ಬಂತು. ಇದೇನ್ ಮಹಾ ಯಾರೋ ಬರ್ದಿರೋದು, ಅದನ್ನ ನೀವು ಕನ್ನಡಕ್ಕೆ ಮಾಡೋದ್ರಲ್ಲಿ ನಿಮ್ಮ ಸ್ವಂತಿಕೆ ಏನು ಇಲ್ವಲ್ಲ ಅಲ್ಲಿ ಅನ್ನೋ ತರ ಮಾತುಗಳು ಬಂತು. ಆದ್ರೆ ಆ ಅನುವಾದ ಮಾಡೋ ಟೈಮಲ್ಲಿ ಬೇಕಾದಷ್ಟು ವಿಷಯಗಳನ್ನ ನಾವು ಗಮನಕ್ಕೆ ತಗೊಳ್ಬೇಕಾಗತ್ತೆ. ಅವರ ಅನಿಸಿಕೆ ಏನು, ಅದಕ್ಕೆ ಚ್ಯುತಿ ಬರಬಾರ್ದು. ಅವರ ಭಾವನೆಗಳಿಗೆ ಯಾವುದೇ ರೀತಿಯ ಕುಂದು ಉಂಟಾಗಬಾರದು. ಅವರ ದೃಷ್ಟಿಕೋನ ಏನಿದೆಯೋ ಅದನ್ನ ಯಥಾವತ್ತಾಗಿ ನಮ್ಮ ಭಾಷೆ ಕನ್ನಡದಲ್ಲಿ ಅದನ್ನ ತರಬೇಕು. ಆದಷ್ಟು ಕ್ಲಿಷ್ಟವಾದ ಪದಗಳನ್ನ ಬಳಸದೆ ಎಷ್ಟು ಸರಳವೋ ಅಷ್ಟು ಸರಳವಾದ ಭಾಷೆಯನ್ನ ಬಳಸಿ ಈ ಅನುವಾದವನ್ನ ನಾವು ಮಾಡಿ ಮುಗಿಸಿದ್ದೇವೆ ಅಷ್ಟೇ. ಈಗ ನೋಡೋಣ ಎಲ್ಲ ಜನಗಳ ಪ್ರತಿಕ್ರಿಯೆ ಹೇಗಿರುತ್ತೆ, ಅದನ್ನ ಎಷ್ಟು ಮಟ್ಟಿಗೆ ಅವರು ಉಪಯೋಗಿಸ್ಕೊಳ್ತಾರೆ ಅನ್ನೋದು, ಅದ್ರ ಮೇಲೆ ನಮ್ಮ ಸಾರ್ಥಕತೆ ನಿಂತಿದೆ. MGR ಅರಸ್ ಅಂತೇಳಿ, ನಾನು ಡಾಕ್ಟರ್ MGR ಅರಸ್ ಅಂತೇಳಿ ವೈದ್ಯವರ್ತ ಪ್ರಕಾಶನದ ಫೌಂಡರ್ ಅಂಡ್ ಡೈರೆಕ್ಟರ್. ಈ ದಿನದ ಪುಸ್ತಕ ಮತ್ತು ಈ ಸಮಾರಂಭದ ಯಶಸ್ಸಿಗೆ ಮೂಲ ಕಾರಣ ಅಂದ್ರೆ ಅನ್ವೇಷಣಾ ಸೇವಾ ಟ್ರಸ್ಟ್ ಮಾಡಿರೋ ಕಾರ್ಯಕ್ಕೆ ಭ್ರಮರಾ ಬಹದ್ದೂರ್ ಅವರೇ ಮೂಲ ಕಾರಣರು. ಈ ಪುಸ್ತಕದ ತಂದಿರುವುದು ವೈದ್ಯವಾರ್ತ ಪ್ರಕಾಶನ. ಅದರ ಪುಸ್ತಕ ತರುವುದಕ್ಕೆ ಸಂಪೂರ್ಣ ಖರ್ಚು ವೆಚ್ಚಗಳೆಲ್ಲವನ್ನೂ ನಿರ್ವಹಿಸಿದವರು ಭ್ರಮರಾ ಬಹದ್ದೂರ್ ಮತ್ತು ಶ್ರೀನಿವಾಸ್ ಬಹದ್ದೂರ್. ಇದರ ಬೆನ್ನ ಹಿಂದೆ ಅಂದ್ರೆ ಸಾರ್ಥಕತೆಯ ಕಾರ್ಯ ಸಂಪೂರ್ಣ ಏನಾರ ಒಂದು ಕ್ರೆಡಿಟ್ ಇದ್ರೆ ಅದು ಅವರಿಬ್ಬರಿಗೆ ತಲುಪಬೇಕು ಅಂತ ಹೇಳಿ ನಾನು ವಿನಮ್ರನಾಗೆ ನನ್ನ 2 ನುಡಿಗಳನ್ನ ನಿಮ್ಮ ಮುಂದೆ ಹೇಳಕ್ಕೆ